ವೃಶ್ಚಿಕ ರಾಶಿಯವರೇ, ಇಂದು ನಾನು ಹೇಳಲಿರುವ ವಿಷಯ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಕೆಲವೊಮ್ಮೆ ನಮ್ಮ ಜೀವನದ ದೊಡ್ಡ ಬದಲಾವಣೆಗಳು ದೊಡ್ಡ ಘಟನೆಗಳಿಂದ ಬರುವುದಿಲ್ಲ, ಬದಲಾಗಿ ನಾವು ತೆಗೆದುಕೊಳ್ಳುವ ಒಂದು ಸರಳ ಆದರೆ ದೃಢವಾದ ನಿರ್ಧಾರದಿಂದ ಬರುತ್ತದೆ. ಅನೇಕ ಜನರು ತಮ್ಮ ಜೀವನದಲ್ಲಿ ಯಶಸ್ಸು, ಸಂತೋಷ, ಹಣ, ಗೌರವ ಮತ್ತು ನೆಮ್ಮದಿಯನ್ನು ಹುಡುಕುತ್ತಾ ವರ್ಷಗಳನ್ನು ಕಳೆಯುತ್ತಾರೆ. ಆದರೆ ಅದರಲ್ಲಿ ಕೆಲವರು ಮಾತ್ರ ತಮ್ಮ ಗುರಿಯನ್ನು ತಲುಪುತ್ತಾರೆ. ಕಾರಣ ಅವರು ಇತರರಿಗಿಂತ ಹೆಚ್ಚು ಅದೃಷ್ಟಶಾಲಿಗಳಾಗಿರುತ್ತಾರೆ ಎಂಬುದಲ್ಲ, ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ವೃಶ್ಚಿಕ ರಾಶಿಯವರಲ್ಲಿ ಒಂದು ವಿಶೇಷ ಶಕ್ತಿ ಅಡಗಿದೆ. ಅವರು ಹೊರಗೆ ಎಷ್ಟು ಶಾಂತವಾಗಿ ಕಾಣಿಸಿಕೊಂಡರೂ ಅವರೊಳಗೆ ಅಪಾರವಾದ ಉತ್ಸಾಹ, ಮಹತ್ವಾಕಾಂಕ್ಷೆ ಮತ್ತು ಹೋರಾಟದ ಮನೋಭಾವ ಇರುತ್ತದೆ. ಆದರೆ ಅನೇಕ ಬಾರಿ ಈ ರಾಶಿಯವರು ತಮ್ಮ ಸಾಮರ್ಥ್ಯದ ಬಗ್ಗೆ ತಾವೇ ಅನುಮಾನ ಪಡುತ್ತಾರೆ. ತಮ್ಮ ಕನಸುಗಳನ್ನು ಸಾಕಾರಗೊಳಿಸುವಷ್ಟು ಶಕ್ತಿ ಇದ್ದರೂ ವಿಫಲತೆಯ ಭಯ, ಇತರರ ಟೀಕೆ ಅಥವಾ ಭವಿಷ್ಯದ ಅನಿಶ್ಚಿತತೆ ಅವರನ್ನು ಹಿಂದೆ ಸರಿಯುವಂತೆ ಮಾಡುತ್ತದೆ. ಆದರೆ ಇಂದು ನಿಮಗೆ ಜೀವನದಲ್ಲಿ ಒಂದು ಮಹತ್ವದ ಸಂದೇಶ ಇದೆ. ನೀವು ನಿಮ್ಮ ಮೇಲಿನ ಅನುಮಾನವನ್ನು ಬಿಟ್ಟು ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡುವ ನಿರ್ಧಾರ ಮಾಡಿದರೆ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ಆರಂಭವಾಗಬಹುದು. ಬಹಳ ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ಗುರಿ ಇರಬಹುದು. ಬಹುಶಃ ನೀವು ಹೊಸ ವ್ಯವಹಾರ ಆರಂಭಿಸಲು ಬಯಸಿರಬಹುದು, ಉತ್ತಮ ಉದ್ಯೋಗ ಪಡೆಯಲು ಬಯಸಿರಬಹುದು, ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಬಯಸಿರಬಹುದು, ಆದರೆ ನಿಮ್ಮ ಕುಟುಂಬದ ಭವಿಷ್ಯವನ್ನು ಉತ್ತಮಗೊಳಿಸಲು ಬಯಸಿರಬಹುದು. ಆದರೆ ನೀವು ಯಾವುದೋ ಕಾರಣಕ್ಕೆ ಈ ಹೆಜ್ಜೆಯನ್ನು ಇಡದೆ ನಿಂತಿರಬಹುದು. ನಿಮ್ಮ ಮನಸ್ಸು ಇನ್ನೂ ಸ್ವಲ್ಪ ಸಮಯ ಕಾಯೋಣ ಎಂದು ಹೇಳಿರಬಹುದು. ಆದರೆ ಸತ್ಯವೇನೆಂದರೆ ಯಶಸ್ಸು ಕಾಯುವವರಿಗೆ ಸಿಗುವುದಿಲ್ಲ, ಪ್ರಯತ್ನ ಮಾಡುವವರಿಗೆ ಸಿಗುತ್ತದೆ. ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಕಾಯುವ ಸಮಯ ಮುಗಿದಿದೆ. ಈಗ ನಿರ್ಧಾರ ತೆಗೆದುಕೊಳ್ಳುವ ಸಮಯ ಬಂದಿದೆ. ನೀವು ಎಷ್ಟು ವರ್ಷಗಳಿಂದ ನಿಮ್ಮ ಕನಸುಗಳನ್ನು ಮುಂದೂಡುತ್ತಿದ್ದೀರೋ ಅದನ್ನು ಯೋಚಿಸಿ. ಆ ಸಮಯದಲ್ಲಿ ನೀವು ಮೊದಲು ಹೆಜ್ಜೆ ಇಟ್ಟಿದ್ದರೆ ಇಂದು ನೀವು ಎಲ್ಲಿರಬಹುದಿತ್ತು ಎಂಬುದನ್ನು ಊಹಿಸಿ. ಆದರೆ ಕಳೆದ ಸಮಯದ ಬಗ್ಗೆ ವಿಷಾದಿಸುವ ಅಗತ್ಯವಿಲ್ಲ, ಏಕೆಂದರೆ ನಿಮ್ಮ ಕೈಯಲ್ಲಿ ಇನ್ನೂ ಒಂದು ಅವಕಾಶ ಇದೆ. ಆ ಅವಕಾಶವೇ ಇಂದಿನ ದಿನ. ಇಂದು ನೀವು ತೆಗೆದುಕೊಳ್ಳುವ ನಿರ್ಧಾರ ಮುಂದಿನ ಕೆಲವು ವರ್ಷಗಳಲ್ಲಿ ನಿಮ್ಮ ಜೀವನದ ಅತ್ಯಂತ ಮಹತ್ವದ ತಿರುವಾಗಬಹುದು. ನಿಮ್ಮೊಳಗೆ ಇರುವ ಶಕ್ತಿಯನ್ನು ನೀವು ಇನ್ನೂ ಸಂಪೂರ್ಣವಾಗಿ ಬಳಸಿಲ್ಲ. ನೀವು ಯೋಚಿಸುವುದಕ್ಕಿಂತ ಹೆಚ್ಚು ಬುದ್ಧಿವಂತರಾಗಿದ್ದೀರಿ. ನೀವು ಊಹಿಸುವುದಕ್ಕಿಂತ ಹೆಚ್ಚು ಧೈರ್ಯಶಾಲಿಗಳಾಗಿದ್ದೀರಿ. ನೀವು ಭಾವಿಸುವುದಕ್ಕಿಂತ ಹೆಚ್ಚು ಸಾಮರ್ಥ್ಯ ಹೊಂದಿದ್ದೀರಿ. ಆದರೆ ಈ ಎಲ್ಲವೂ ಫಲ ನೀಡಲು ನೀವು ನಿಮ್ಮ ಮೇಲೆ ನಂಬಿಕೆ ಇಡಬೇಕು. ಅನೇಕ ಬಾರಿ ಜೀವನದಲ್ಲಿ ನಮ್ಮನ್ನು ತಡೆಯುವ ಶತ್ರು ಹೊರಗಿರುವ ವ್ಯಕ್ತಿ ಅಲ್ಲ, ಅದು ನಮ್ಮೊಳಗೆ ಇರುವ ಭಯ. ನನಗೆ ಸಾಧ್ಯವಿಲ್ಲ, ನಾನು ವಿಫಲನಾಗಬಹುದು, ಜನರು ಏನು ಹೇಳುತ್ತಾರೆ ಎಂಬ ಚಿಂತನೆಗಳೇ ನಮ್ಮ ಬೆಳವಣಿಗೆಯನ್ನು ತಡೆಯುತ್ತವೆ. ವೃಶ್ಚಿಕ ರಾಶಿಯವರೇ, ಈ ನಕಾರಾತ್ಮಕ ಆಲೋಚನೆಗಳನ್ನು ಬಿಟ್ಟು ಬಿಡಿ. ಪ್ರತಿಯೊಂದು ಯಶಸ್ವಿ ವ್ಯಕ್ತಿಯು ಒಮ್ಮೆ ನಿಮ್ಮಂತೆಯೇ ಆರಂಭಿಸಿದ್ದ. ಅವರಿಗೂ ಭಯ ಇತ್ತು, ಅವರಿಗೂ ಅನುಮಾನ ಇತ್ತು, ಆದರೆ ಅವರು ನಿರ್ಧಾರ ತೆಗೆದುಕೊಂಡರು, ಏನೇ ಆದರೂ ಪ್ರಯತ್ನ ಮಾಡಬೇಕು ಎಂದು. ಆದರೆ ಅದೇ ನಿರ್ಧಾರ ಅವರ ಬದುಕನ್ನು ಬದಲಾಯಿಸಿತು. ನಿಮ್ಮ ಬದುಕಿನಲ್ಲೂ ಇದೇ ಕ್ಷಣ ಬಂದಿದೆ. ನೀವು ಜೀವನದಲ್ಲಿ ಏನಾದರೂ ದೊಡ್ಡದನ್ನು ಸಾಧಿಸಲು ಬಯಸಿದರೆ ಮೊದಲು ನಿಮ್ಮ ಮನಸ್ಸನ್ನು ಗೆಲ್ಲಬೇಕು. ನಿಮ್ಮ ಕನಸುಗಳ ಬಗ್ಗೆ ಇತರರ ಅಭಿಪ್ರಾಯವನ್ನು ಕೇಳಬಹುದು, ಆದರೆ ಅಂತಿಮ ನಿರ್ಧಾರ ನಿಮ್ಮದೇ ಆಗಬೇಕು, ಏಕೆಂದರೆ ನಿಮ್ಮ ಜೀವನದಲ್ಲಿ ನೀವು ಬದುಕಬೇಕು. ನಿಮ್ಮ ಕನಸುಗಳನ್ನು ನೀವು ಸಾಕಾರಗೊಳಿಸಬೇಕು. ಇತರರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬುದಕ್ಕಿಂತ ನೀವು ನಿಮ್ಮ ಬಗ್ಗೆ ಏನು ಯೋಚಿಸುತ್ತೀರಿ ಎಂಬುದು ಹೆಚ್ಚು ಮುಖ್ಯ. ವೃಶ್ಚಿಕ ರಾಶಿಯವರ ಒಂದು ದೊಡ್ಡ ಗುಣವೇನೆಂದರೆ ಅವರು ಒಮ್ಮೆ ಗುರಿಯನ್ನು ನಿಗದಿಪಡಿಸಿಕೊಂಡರೆ ಅದನ್ನು ಸಾಧಿಸುವವರೆಗೂ ನಿಲ್ಲುವುದಿಲ್ಲ. ಆದರೆ ಆ ಗುರಿಯ ಕಡೆ ಮೊದಲ ಹೆಜ್ಜೆ ಇಡುವುದೇ ಕೆಲವೊಮ್ಮೆ ದೊಡ್ಡ ಸವಾಲಾಗುತ್ತದೆ. ಇಂದು ಆ ಸವಾಲನ್ನು ಸ್ವೀಕರಿಸಿ. ನೀವು ಎಷ್ಟು ಬಾರಿ ಸೋತಿದ್ದರೂ ಪರವಾಗಿಲ್ಲ, ಎಷ್ಟು ಬಾರಿ ನಿರಾಶರಾಗಿದ್ದರೂ ಪರವಾಗಿಲ್ಲ, ಜೀವನವು ನಿಮಗೆ ಎಷ್ಟು ಕಷ್ಟ ಕೊಟ್ಟಿದ್ದರೂ ಪರವಾಗಿಲ್ಲ. ಮುಖ್ಯವಾದುದು ನೀವು ಇನ್ನೂ ನಿಂತಿದ್ದೀರಿ ಎಂಬುದು, ನೀವು ಇನ್ನೂ ಕನಸು ಕಾಣುತ್ತಿದ್ದೀರಿ ಎಂಬುದು, ನೀವು ಇನ್ನೂ ಪ್ರಯತ್ನ ಮಾಡಲು ಸಿದ್ಧರಾಗಿದ್ದೀರಿ ಎಂಬುದು. ಇದೇ ನಿಮ್ಮ ದೊಡ್ಡ ಶಕ್ತಿ. ವೃಶ್ಚಿಕ ರಾಶಿಯವರು ಜೀವನದಲ್ಲಿ ಅನೇಕ ಏರುಪೇರುಗಳನ್ನು ಎದುರಿಸುತ್ತಾರೆ, ಆದರೆ ಅವರು ಪ್ರತಿಯೊಂದು ಕಷ್ಟದಿಂದಲೂ ಹೊಸ ಪಾಠ ಕಲಿಯುತ್ತಾರೆ. ಅದಕ್ಕಾಗಿಯೇ ಅವರು ಇತರರಿಗಿಂತ ಹೆಚ್ಚು ಬಲಿಷ್ಠರಾಗಿರುತ್ತಾರೆ. ನಿಮ್ಮ ಜೀವನದಲ್ಲಿ ನಡೆದಿರುವ ಪ್ರತಿಯೊಂದು ಅನುಭವವು ನಿಮ್ಮನ್ನು ಇನ್ನಷ್ಟು ಶಕ್ತಿಶಾಲಿಯನ್ನಾಗಿ ಮಾಡಿದೆ.
ಆದ್ದರಿಂದ ನಿಮ್ಮ ಭೂತಕಾಲವನ್ನು ಶಾಪ ಎಂದು ನೋಡಬೇಡಿ, ಅದನ್ನು ನಿಮ್ಮ ಪಾಠವಾಗಿ ನೋಡಿ. ನೀವು ಎದುರಿಸಿದ ಕಷ್ಟಗಳು ನಿಮ್ಮನ್ನು ಮುರಿಯಲು ಬಂದಿಲ್ಲ, ನಿಮ್ಮನ್ನು ಬಲಿಷ್ಠರನ್ನಾಗಿಸಲು ಬಂದಿದೆ. ಈಗ ಆ ಶಕ್ತಿಯನ್ನು ಬಳಸುವ ಸಮಯ ಬಂದಿದೆ. ನೀವು ನಿಮ್ಮ ಗುರಿಯನ್ನು ಬರೆಯಿರಿ, ಅದನ್ನು ಪ್ರತಿದಿನ ನೋಡಿ, ಅದಕ್ಕಾಗಿ ಸಣ್ಣ ಸಣ್ಣ ಹೆಜ್ಜೆಗಳನ್ನು ಇಡಿ. ಪ್ರತಿದಿನ 1% ಬೆಳವಣಿಗೆ ಸಾಧಿಸಿದರೆ 1 ವರ್ಷದ ನಂತರ ನೀವು ಸಂಪೂರ್ಣವಾಗಿ ಬದಲಾಗಿರುತ್ತೀರಿ. ಯಶಸ್ಸು ಒಂದು ದಿನದಲ್ಲಿ ಬರುವುದಿಲ್ಲ, ಆದರೆ ಪ್ರತಿದಿನದ ಪ್ರಯತ್ನಗಳು ಒಂದು ದಿನದ ಅದ್ಭುತ ಫಲಿತಾಂಶ ನೀಡುತ್ತವೆ. ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳಿರಬಹುದು, ಸಂಬಂಧದ ಸಮಸ್ಯೆಗಳಿರಬಹುದು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಸವಾಲುಗಳಿರಬಹುದು, ಆದರೆ ಇವೆಲ್ಲವೂ ಶಾಶ್ವತವಲ್ಲ. ನಾವು ತೆಗೆದುಕೊಳ್ಳುವ ಸರಿಯಾದ ನಿರ್ಧಾರಗಳು ಈ ಸಮಸ್ಯೆಗಳನ್ನು ಅವಕಾಶಗಳಾಗಿ ಪರಿವರ್ತಿಸಬಹುದು. ನೆನಪಿಡಿ, ಸಮುದ್ರದಲ್ಲಿ ದೊಡ್ಡ ಹಡಗುಗಳು ಬಂದರಿನಲ್ಲಿ ಸುರಕ್ಷಿತವಾಗಿರುತ್ತದೆ, ಆದರೆ ಅವುಗಳನ್ನು ಬಂದರಿನಲ್ಲಿ ನಿಲ್ಲಿಸಲು ನಿರ್ಮಿಸಲಿಲ್ಲ. ಅದೇ ರೀತಿ ನೀವು ಕೂಡ ಸುರಕ್ಷಿತ ವಲಯದಲ್ಲಿ ಉಳಿಯಲು ಹುಟ್ಟಿಲ್ಲ, ನೀವು ದೊಡ್ಡ ಕನಸುಗಳನ್ನು ಸಾಧಿಸಲು ಹುಟ್ಟಿದ್ದೀರಿ. ನೀವು ನಿಮ್ಮ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಲು ಸಾಮರ್ಥ್ಯ ಹೊಂದಿದ್ದೀರಿ, ಆದರೆ ಅದಕ್ಕಾಗಿ ನೀವು ಆರಾಮದ ವಲಯದಿಂದ ಹೊರಬರಬೇಕು. ಹೊಸದನ್ನು ಪ್ರಯತ್ನಿಸಬೇಕು, ಅಪಾಯವನ್ನು ಸ್ವೀಕರಿಸಬೇಕು, ಕಲಿಯಬೇಕು, ಬೆಳೆಯಬೇಕು. ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದ ಅತ್ಯಂತ ದೊಡ್ಡ ಅವಕಾಶ ಈಗ ನಿಮ್ಮ ಮುಂದೆ ನಿಂತಿದೆ. ಅದು ಹೊರಗಿನ ಅವಕಾಶವಲ್ಲ, ಅದು ನಿಮ್ಮೊಳಗಿನ ಬದಲಾವಣೆಯ ಅವಕಾಶ. ನೀವು ಇಂದು ನಿಮ್ಮ ಮನಸ್ಸಿಗೆ ಒಂದು ಮಾತು ಕೊಡಿ: ಇನ್ನು ಮುಂದೆ ನಾನು ನನ್ನ ಕನಸುಗಳನ್ನು ಮುಂದೂಡುವುದಿಲ್ಲ, ನಾನು ನನ್ನ ಭಯಕ್ಕೆ ಸೋಲುವುದಿಲ್ಲ, ನಾನು ನನ್ನ ಸಾಮರ್ಥ್ಯವನ್ನು ಕಡಿಮೆ ಅಂದಾಜು ಮಾಡುವುದಿಲ್ಲ, ನಾನು ನನ್ನ ಗುರಿಗಾಗಿ ಕೆಲಸ ಮಾಡುತ್ತೇನೆ, ನಾನು ನನ್ನ ಮೇಲೆ ನಂಬಿಕೆ ಇಡುತ್ತೇನೆ. ಈ ಒಂದು ನಿರ್ಧಾರವೇ ನಿಮ್ಮ ಜೀವನವನ್ನು ಹೊಸ ದಿಕ್ಕಿನ ಕೊಂಡೊಯ್ಯಬಹುದು. ಕೆಲವು ತಿಂಗಳುಗಳ ನಂತರ ನೀವು ಹಿಂದಿರುಗಿ ನೋಡಿದಾಗ ಆ ದಿನ ನಾನು ತೆಗೆದುಕೊಂಡ ನಿರ್ಧಾರವೇ ನನ್ನ ಬದುಕನ್ನು ಬದಲಾಯಿಸಿತು ಎಂದು ಹೇಳುವ ದಿನ ಬರಬಹುದು. ಆದ್ದರಿಂದ ಇಂದೇ ಆರಂಭಿಸಿ, ಸಣ್ಣ ಹೆಜ್ಜೆಯಾಗಿರಲಿ, ಆದರೆ ಇಡಿ. ನಿಧಾನವಾಗಿ ನಡೆದರೂ ಪರವಾಗಿಲ್ಲ, ಆದರೆ ನಿಲ್ಲಬೇಡಿ. ನಿಮ್ಮ ಕನಸುಗಳು ನಿಮ್ಮನ್ನು ಕಾಯುತ್ತಿವೆ, ನಿಮ್ಮ ಯಶಸ್ಸು ನಿಮ್ಮನ್ನು ಕಾಯುತ್ತಿದೆ, ನಿಮ್ಮ ಭವಿಷ್ಯ ನಿಮ್ಮನ್ನು ಕರೆಯುತ್ತಿದೆ. ವೃಶ್ಚಿಕ ರಾಶಿಯವರೇ, ಈ ಒಂದು ನಿರ್ಧಾರ ನಿಮ್ಮನ್ನು ನೀವು ನಂಬುವ ನಿರ್ಧಾರ, ಧೈರ್ಯವಾಗಿ ಮುಂದೆ ಸಾಗುವ ನಿರ್ಧಾರ ಮತ್ತು ನಿಮ್ಮ ಗುರಿಗಾಗಿ ಸಂಪೂರ್ಣ ಸಮರ್ಪಣೆಯಿಂದ ಕೆಲಸ ಮಾಡುವ ನಿರ್ಧಾರ ನಿಮ್ಮ ಬದುಕನ್ನೇ ಬದಲಾಯಿಸಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆಯೇ ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ಅಥವಾ ವಿಡಿಯೋದಲ್ಲಿನ ಮಾಹಿತಿ ನಿಮ್ಮ ಜೀವನಕ್ಕೆ ಹೊಂದಿಕೆಯಾಗುತ್ತದೆ ಎಂದು ಅನಿಸಿದರೆ ಕಮೆಂಟ್ನಲ್ಲಿ ಜೈ ವೃಶ್ಚಿಕ ರಾಶಿ ಎಂದು ತಪ್ಪದೇ ಬರೆಯಿರಿ. ನಿಮ್ಮ ಅಭಿಪ್ರಾಯ ಮತ್ತು ಅನುಭವಗಳನ್ನು ಕೂಡ ಕಮೆಂಟ್ ಮೂಲಕ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ರಾಶಿ ಭವಿಷ್ಯ ಮತ್ತು ಜ್ಯೋತಿಷ ಸಂಬಂಧಿತ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.